ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ನಡೆಯೋದನ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಎಲ್ಲ ಮನೆ ಕೆಲಸ ಎಲ್ಲ ಆಗೈತಿ. ಬಟ್ಟೆ ಒಂದು ತೊಳಿಬೇಕು, ಅಡಿಗೆ ಕೆಲಸ ಎಲ್ಲ ಆಗೈತಿ. ಮಕ್ಕಳೆಲ್ಲರೂ ಸ್ಕೂಲಿಗೆ ಹೋಗ್ಯಾರ. ಸೊ ಈಗ ರೆಡಿಯಾಗಿ ಏನು ಉಡೆ ಮಾಡಕ್ಕಂತೀನಪ್ಪ ಅಂತೇಳಿ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಆಲ್ರೆಡಿ ಟೈಟಲ್ ತಮ್ಮನೆಲ್ಲ ನೋಡಿ ಸೊ ಗೆಸ್ ಮಾಡಿರ್ತೀರಿ. ಇವತ್ತು ಮೀಶೋ ಹಾಲ್ ಮಾಡೋಣ ಅಂತೇಳಿ ಮಾಡಕ್ಕಂತೀನಿ ನೋಡ್ರಿ. ರೀಸೆಂಟ್ ಆಗಿ ಇದ ಮಂತ್ ಒಳಗನ ಮೀಶೋ ಒಳಗ 4 ಡ್ರೆಸ್ನ ನಾನು ತರಿಸಿದ್ದೆ. ಸೊ ಫಸ್ಟ್ ತರಿಸಿರೋಂಥ ಡ್ರೆಸ್ ಸೊ ಇದೆ ನೋಡ್ರಿ. ಬಗ್ಗೆ ವೇರ್ ಮಾಡಿನಲ್ಲ. ಸೊ ಆಲ್ರೆಡಿ ಇದನ್ನ ಈ ಡ್ರೆಸ್ ನೋಡ್ತೀವಿ ಬ್ಲಾಗ್ ನೀವು. ಸೊ ಇದೇ ಡ್ರೆಸ್ನ ವೇರ್ ಮಾಡ್ಕೊಂಡು ಇವತ್ತು ಮೀಶೋ ಹಾಲ್ ವಿಡಿಯೋ ಮಾಡೋಣ ಅಂತಂದು ಮಾಡಕ್ಕಂತೀನಿ. ಈ ಡ್ರೆಸ್ ಅಂತ ನಂಗೆ ಇಷ್ಟ ಆಯ್ತು. ಸಿಕ್ಕಾಪಟ್ಟೆ 100% ಚೆನ್ನಾಗೈತಿ ಅಂತ ಹೇಳಂಗಿಲ್ಲ. ಸೊ ಓಕೆ ಅನ್ನಂಗೈತಿ. ಕ್ವಾಲಿಟಿ ಅಷ್ಟು ಕಷ್ಟ ಐತಿ. ಲೈನಿಂಗ್ ಒಂದ ನಮ್ಗೆ ಇಷ್ಟ ಆಗ್ಲಿಲ್ಲ. ಸೊ ಲೈನಿಂಗ್ ಸ್ವಲ್ಪ ಫೀಲ್ ಕಡಿಮೆ ಇರ್ತಾರ. ಸೊ ಕೆಳಗ ಕೂಡ ಅದು ಅಷ್ಟು ಕಂಫರ್ಟಬಲ್ ಅನ್ಸಂಗಿಲ್ಲ ನೋಡ್ರಿ. ಸೊ ಅದು ಒಂದ್ ಬಿಟ್ರೆ ಪರವಾಗಿಲ್ಲ, ಚೆನ್ನಾಗೈತಿ ನೋಡ್ರಿ. ಸೊ ನೋಡ್ತಾ ಇರ್ಬೋದು ಲುಕ್ ಹೆಂಗೈತಿ ಅಂತ ಈ ಡ್ರೆಸ್ ಒಳಗ. ಸೊ ಹೆಂಗ್ ಕಾಣಕತ್ತೀನಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಎಲ್ಲಕ್ಕಿಂತ ಈ ಡ್ರೆಸ್ ಇಷ್ಟ ಆಗಿತ್ತು ಅಂತಂದ್ರೆ ಈ ಸ್ಲೀವ್. ಸೊ ಈ ಸ್ಲೀವ್ ಈ ಡ್ರೆಸ್ಗೆ ಒಂದು ಎಕ್ಸ್ಟ್ರಾ ಲುಕ್ ಐತೆ ಅಂತಂದು ಹೇಳ್ಬೋದು. ಚೆನ್ನಾಗೈತಿ. ಸೊ ನೋಡ್ತಾ ಇರ್ಬೋದು. ಇನ್ನು ಬಟರ್ಫ್ಲೈ ಸ್ಲೀವ್ ಅಂತಿರೋ ಅಥವಾ ಅಂಬ್ರೆಲಾ ಸ್ಲೀವ್ ಅಂತಿರೋ ಕಮೆಂಟ್ ಮಾಡಿ ಹೇಳ್ರಿ. ಸೊ ಈ ಡ್ರೆಸ್ ಪ್ರೈಸ್ ಎಷ್ಟಕ್ಕ ಅಂತ ನೀವು ಕೇಳ್ಬೋದು. 365 ರೂಪಾಯಿ ಕೊಟ್ಟಿದ್ದೆ ನೋಡ್ರಿ. ಚೆನ್ನಾಗೈತಿ. ಪ್ರೈಸ್ಗೆ ವರ್ತ್ ಅಂತಂದು ಹೇಳ್ಬೋದು. ಸೊ ಅದೇ ಹೇಳೋಣ, ಲೈನಿಂಗ್ ಒಂದಷ್ಟು ನಮ್ಗೆ ಇಷ್ಟ ಆಗ್ಲಿಲ್ಲ ನೋಡ್ರಿ. ಸೊ ಈ ಡ್ರೆಸ್ ನಿಮ್ಗೆ ಇಷ್ಟ ಆದ್ರೂ ಬೇಕು ಅನ್ನೋರು ತರಿಸ್ಕೋಬೇಕು ಅನ್ನೋರು ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ, ನೀವು ಚೆಕ್ ಮಾಡ್ಬೋದು. ಸೊ ಬರೀ ನೆಕ್ಸ್ಟ್ ಇನ್ನ 3 ಡ್ರೆಸ್ ಯಾವ್ಯಾವ ತರ್ಸಿನಿ ಅಂತ ಹೇಳಿ ತೋರಿಸ್ತೀನಿ. ಈ ಡ್ರೆಸ್ ಅಂತ ನೀವು ಬ್ಲಾಗ್ನಾಗ ನೋಡಿರ್ತೀರಿ. ಇದಕ್ಕೂ ಮೊದಲು ರೆಗ್ಯುಲರ್ ಆಗಿ ಡೈಲಿ ಬ್ಲಾಗ್ ವಾಚ್ ಮಾಡ್ಕೊಂತ ಇರೋರು. ಸೊ ಈ ಬ್ಲಾಗ್ನಾಗೂ ಈ ಡ್ರೆಸ್ ಡೀಟೇಲ್ಸ್ ಕೊಡೋಣ ಅಂತಂದು ಕೊಟ್ಟೆ ನೋಡ್ರಿ. ಸೊ ಇವಾಗ ನೀವು 3 ಡ್ರೆಸ್ ತರ್ಸಿನಲ್ಲ ಫ್ರೆಂಡ್ಸ್. ಇವು ಬಂದು ಯಾವಾಗ ಆರ್ಡರ್ ಹಾಕಿದ್ದೆ ಅಂತಂದ್ರೆ ಕಾರ್ತಿಕ್ ಹಬ್ಬ ಊರಿಗೆ ಕೊಟ್ಟಿದ್ದೆ. ಬಸ್ನಾಗ ಅಂತ ಆರ್ಡರ್ ಹಾಕಿದ್ದೆ ನೋಡ್ರಿ. ಅಂದ್ರೆ ಯಾವ ಡ್ರೆಸ್ ಬೇಕು ಅಂತೇಳಿ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಸೊ ಬಸ್ನಾಗ ನೋಡಕ್ಕಂದಿದ್ದೆ. ಸೊ ಇವತ್ತು ಆರ್ಡರ್ ಮಾಡೋಣ. ಊರಿಗೂ ಹಬ್ಬ ಕಾರ್ತಿಕ್ ಹಬ್ಬ ಮುಗಿಸ್ಕೊಂಡು ಹೋಗೋದಾಗ ಡ್ರೆಸ್ ಬರ್ತಾವ. ಒಂದು 4 ರಿಂದ 5 ದಿನಕ್ಕೆ ಅಂತಂದು ಒಂದು 5-6 ದಿನ ಬೇಕಾಯ್ತು ಡ್ರೆಸ್ ಬರಕ. ಸೊ 2 ಡ್ರೆಸ್ ಒಂದಿನ ಬಂತು. 3 ಡ್ರೆಸ್ ಒಂದ ದಿನ ಬರ್ತಾವ ಅಂತ ಅನ್ಕೊಂಡಿದ್ದೆ ನಾನು. ಆಕ್ಚುಲಿ ಅಂದ್ರೆ ಒಂದ ದಿನ ಮಾಡಿದ್ನಲ್ಲ. ಸೊ ಒಂದ ದಿನ ಬರ್ಬೋದೇನೋ ಅಂತ ಅನ್ಕೊಂಡಿದ್ದೆ. 2 ಡ್ರೆಸ್ ಒಂದಿನ ಬಂದು. ಅದು ಒಂದೊಂದು ಟೈಮ್ ಒಂದು ಬೆಳಗ್ಗೆ ಬಂತು, ಒಂದು ಮಧ್ಯಾಹ್ನ ಬಂತು. ಮತ್ತೆ ಇನ್ನೊಂದು ಡ್ರೆಸ್ ಅದ್ರ ನೆಕ್ಸ್ಟ್ ಡೇ ಬಂತು ನೋಡ್ರಿ. ಸೊ ಒಂದು ಡ್ರೆಸ್ ನನಗ ಅಷ್ಟು ಸರಿ ಅನಿಸ್ಲಿಲ್ಲ. ಯಾಕಂದ್ರೆ ಹಿಂದ ಥ್ರೆಡ್ ಟ್ಯಾಗು ಮಿಸ್ ಆಗ್ಬಿಟ್ಟಿತ್ತು. ಸೊ ಒಂದ್ ಸೈಡ್ ಕೊಟ್ಟಿದ್ರು, ಒಂದ್ ಸೈಡ್ ಕೊಟ್ಟಿರಲಿಲ್ಲ. ಸೊ ಹಂಗಾಗಿ ಎಕ್ಸ್ಚೇಂಜಿಗೆ ಅಂತೇಳಿ ಹಾಕಿದ್ದೆ. ಅದು ಬರಕ ಮತ್ತೊಂದು 3-4 ದಿನ ಬೇಕಾಯ್ತು ನೋಡ್ರಿ. ಒಂದು 10 ದಿನ ಬೇಕಾಯ್ತು. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಫಸ್ಟ್ ಡ್ರೆಸ್ ಬಂದು ಇದೇ ಡ್ರೆಸ್ ಬಂತು ನೋಡ್ರಿ. ಸೊ ಈಗೇನು ಬರ್ಸಕತ್ತೀನಲ್ಲ. ಸೊ ಫಸ್ಟ್ ಬಂದಿದ್ದು ಇದೇ ಡ್ರೆಸ್ ಆರ್ಡರ್ ಹಾಕಿದಾಗ ಈ ರೀತಿಯಾಗಿ ಐತಿ. ಸೊ ನೋಡ್ತಾ ಇರೋದು ಚೆನ್ನಾಗೈತಿ. ಸೊ ನಮ್ಗೆ ಇಷ್ಟ ಆಯ್ತು. 3/4 ಸ್ಲೀವ್ ಬಂದೈತೆ ನೋಡ್ರಿ. ಸೊ ಸ್ಲೀವ್ಗೆ ಈ ರೀತಿ ಲೀಸ್ ಕೊಡ್ತಾರ. ಸೊ ಈ ಡ್ರೆಸ್ ಬಂದು ಈ ರೀತಿ ನೋಡ್ರಿ. ಪರ್ಪಲ್ ಕಲರ್ ಚೆನ್ನಾಗೈತಿ. ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗೈತಿ. ಏನು ಆಲೆಕಟ್ ಡ್ರೆಸ್ ಅಂತಾರಲ್ಲ, ಸೊ ಆ ರೀತಿ ಇರುವಂತದ್ದು ಇದು. ಸೊ ವಿ ನೆಕ್ ಬಂದೈತಿ ನೋಡ್ರಿ. ಆಲೆಕಟ್ ಡಿಸೈನ್ ಅಂದ್ರೆ ವಿ ನೆಕ್ ಬರ್ತೈತಿ. ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗೈತಿ. ಸೊ ನಾನ್ ತರಿಸಿರುವಂತದ್ದು ಎಲ್ ಸೈಜ್ ನೋಡ್ರಿ. ಎಲ್ಲಾ ಡ್ರೆಸ್ನು ಎಲ್ ಸೈಜ್ ನ ತರಿಸೇನಿ. ಸೊ ಈ ರೀತಿಯಾಗಿ ಐತಿ. ನೋಡ್ತಾ ಇರೋದು ಆಲಿಯಾಕಟ್ ಡಿಸೈನ್ ಅಂತ ಅಂದ್ರಲ್ಲ. ಸೊ ಆ ರೀತಿಯಾಗಿ ಐತಿ. ವಿ ನೆಕ್ ಬಂದೈತಿ. ಸೊ ಪರ್ಪಲ್ ಕಲರ್ ಚೆನ್ನಾಗೈತಿ. ಸೊ ವೇರ್ ಮಾಡೋದಂತೂ ಒಂದು ಬ್ರ್ಯಾಂಡ್ ನೆಕ್ ಬರುತ್ತೆ ಅಂತ ಹೇಳ್ಬೋದು. ಇದು ಫುಲ್ ಸೆಟ್ ಬರ್ತೈತಿ. ದುಪ್ಪಟ್ಟ ವಿತ್ ಪ್ಯಾಂಟ್. ಸೊ ಎಲ್ಲ ಬರುತ್ತೆ ನೋಡ್ರಿ. ಚೆನ್ನಾಗೈತಿ. ಬಟ್ ಈ ಕ್ವಾಲಿಟಿ ಬಂದು, ಈ ಫ್ಯಾಬ್ರಿಕ್ ಕ್ವಾಲಿಟಿ ಬಂದು ರೇಯಾನ್. ಸೊ ರೇಯಾನ್ ಕ್ವಾಲಿಟಿ ನೀರಿಗೆ ಹಾಕಿಂದ ಸ್ವಲ್ಪ ಬಟ್ಟೆ ಸಿಂಕ್ ಆಗುತ್ತೆ ಏನೋ, ಹುಡುಗೇನೋ ಅಂತ ಅನ್ಸಕ್ಕಂತೈತಿ. ನೋಡ್ಬೇಕು. ಬಟ್ ಪ್ಯಾಂಟ್ ಅಂದ್ರೆ ಸ್ವಲ್ಪ ನನಗೆ ಸಣ್ಣದಾಗತ್ತ ನೋಡಿ. ಒಂದ್ ಸ್ವಲ್ಪ ಟೈಟ್ನ ಆಗತ್ತ. ಮತ್ತೆ ಬಟ್ಟೆ ಸಿಂಕ್ ಆಗುತ್ತೆ ಅಂತಂದು ಹೇಳಿದ್ನಲ್ಲ. ಸೊ ಸಿಂಕ್ ಆಗಿನ ಮತ್ತೆ ಟೈಟ್ ಅನ್ಸುತ್ತೋ ಏನೋ ಗೊತ್ತಿಲ್ಲ. ನೋಡ್ಬೇಕು. ಇದಕ್ಕೆ ವೈಟ್ ಕಲರ್ ಲೆಗ್ಗಿನ್ಸ್ ಏನಾದ್ರು ಹಾಕೋಬೇಕು. ಅಂದ್ರೆ ಒಂದು 3-4 ಸತಿ ಹಾಕಿಂದ ನೀರಿಗೆ ಹಾಕ್ತೀನಲ್ಲ. ಸೊ ಅವಾಗ ಗೊತ್ತಾಗ್ತೈತಿ ಸಿಂಕ್ ಆಗುತ್ತೋ ಇಲ್ಲ ಅಂತ. ಪಕ್ಕ ಸಿಂಕ್ ಆಗುತ್ತೆ. ಇದನ್ನು ಗೊತ್ತೈತಿ. ಇದು ಬಟ್ಟೆ ಕ್ವಾಲಿಟಿ ನೋಡಿದ್ರನ್ನ ಗೊತ್ತಾಗೈತಿ. ಸಿಂಕ್ ಆಗುತ್ತೆ. ಎಕ್ಸೆಲ್ ತಗೋಬೇಕು ಅಂತಂದ್ರೆ ಟಾಪ್ ಮತ್ತಷ್ಟು ಡೊಳೆ ಬರ್ತೈತೆ ನೋಡ್ರಿ. ಸೊ ಟಾಪ್ ಬಂದು ಈ ರೀತಿಯಾಗಿ ಐತಿ. ಸೊ ರೇಯಾನ್ ಫ್ಯಾಬ್ರಿಕ್ ಇದು. ದುಪ್ಪಟ್ಟ ನೋಡ್ರಿ. ಸೊ ದುಪ್ಪಟ್ಟ ಕ್ವಾಲಿಟಿನೂ ಚೆನ್ನಾಗೈತಿ. ದುಪ್ಪಟ್ಟ ನೋಡ್ರಿ ಈ ರೀತಿಯಾಗಿ ಲೇಸ್ ಬಂತಂತಂದು ಹೇಳ್ಬೋದು. ಈ ರೀತಿಗೆ ಕಾಣುತ್ತಾ ನೋಡ್ತಾ ಸೈಡು
ಈ ಡ್ರೆಸ್ ವೇರ್ ಮಾಡ್ಕೊಂಡು ಸೈಡ್ ವಿಡಿಯೋನ ಹಾಕಿಬಿಡಿ ನೋಡ್ರಿ. ಇದು ಒಂದು ಪ್ಯಾಂಟ್, ಬಹಳ ಸಣ್ಣ ಕೊಟ್ರ ಪ್ಯಾಂಟ್, ಅಂದ್ರೆ ಟಾಪ್ ಕರೆಕ್ಟ್ ಸೈಜ್ ಕೊಟ್ಟಿಲ್ಲ. ಹೈಟ್ ಇರೋರಿಗೆ ಸಣ್ಣದಾಗತ್ತ, ಸ್ವಲ್ಪ ಹೈಟ್ ಕಡಿಮೆ ಇರೋರಿಗೆ ಕರೆಕ್ಟ್ ಆಗ್ತೈತೆ ನೋಡ್ರಿ. ಎಕ್ಸ್ಚೇಂಜ್ ಹಾಕ್ಬೇಕು ಅಂತ ಹೇಳಿ ಅನ್ಕೊಂಡೆ, ಎಕ್ಸರ್ಸೈಸ್ ಹಾಕೋಣ ಸ್ವಲ್ಪ ಪ್ಯಾಂಟ್ ದೊಡ್ಡದು ಬರುತ್ತೇನೋ ಅಂತೇಳಿ. ಬಟ್ ಎಕ್ಸ್ಚೇಂಜ್ ಹಾಕಿದ್ರೆ ಟಾಪ್ ಭಾಳ ಡೊಳೆ ಬರ್ತೈತಿ. ಸೊ ಹಂಗಾಗಿ ಇರ್ಲಿ ಬಿಡು, ಅಡ್ಜಸ್ಟ್ ಮಾಡ್ಕೊಂಡು ಒಂದು 3-4 ಸತಿ ವೇರ್ ಮಾಡಿ ಆಮೇಲೆ ವೈಟ್ ಕಲರ್ ಲೆಗ್ಗಿನ್ಸ್ ಅದು ಹಾಕೊಂಡಿರೋ ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಈ ಇದ್ರದ್ದು ಪ್ರೈಸ್ ಬಂದು 480 ರುಪೀಸ್ ನೋಡ್ರಿ, ಅಂದ್ರೆ 488 ರೂಪಾಯಿ. ಸೊ 500 ರೂಪಾಯಿ ಒಳಗಡೆನೆ ಚೆನ್ನಾಗೈತಿ. ಪ್ಯಾಂಟ್ ಒಂದ ಅಷ್ಟು ಇಷ್ಟ ಆಗಲಿಲ್ಲ ನಮ್ಗೆ. ನೆಕ್ಸ್ಟ್ ಟಾಪ್ ಬಂದು ಪಿಂಕ್ ಕಲರ್ ಟಾಪ್ ತರ್ಸೀನಿ. ಇದು ಒಂದು ಕ್ರೇಪ್ ಫ್ಯಾಬ್ರಿಕ್ ಅಂತಲ್ಲ, ಸೊ ಆ ರೀತಿ ಆಗೈತಿ. ನನಗಂತೂ ಈ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡ್ರಿ. ಸೊ ಸಿಂಪಲ್ ಆಗೈತಿ, ನೋಡಿದ್ರೆ ಏನೋ ವರ್ಕ್ ಈ ತರ ಪ್ರಿಂಟೆಡ್ ವರ್ಕ್ ಏನೂ ಬಂದಿಲ್ಲ. ಸೊ ಫುಲ್ ಸ್ಲೀವ್ ಬರ್ತೈತಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದ್ರದ್ದು ಕ್ವಾಲಿಟಿ ಮತ್ತು ವೇರ್ ಮಾಡಿದಾಗ ಇದ್ರದ್ದು ಲುಕ್ ಸಖತ್ತಾಗೈತಿ. ಇದಕ್ಕೆ ಬೇರೆನೂ ಬಂದೈತಿ. ಸೊ ಇದು ಒಂದು ಅಂಬ್ರೆಲಾ ಟಾಪ್ ನೋಡ್ರಿ. ಸೊ ಈ ರೀತಿ ಆಗೈತಿ. ಇದರದ್ದು ಪ್ರೈಸ್ 319. ಸೊ ಈ ಡ್ರೆಸ್ ನಾನು ವೇರ್ ಮಾಡಿ ಸೈಡ್ ವಿಡಿಯೋನ ಹಾಕಿರ್ತೀನಿ. ಸೊ ನೋಡ್ರಿ ಯಾವ ರೀತಿ ಈ ಡ್ರೆಸ್ ವೇರ್ ಮಾಡಿದಾಗ ಯಾವ ರೀತಿ ಲುಕ್ ಬರ್ತೈತಿ ಅಂತೇಳಿ. ಏನು ಫಿಟ್ಟಿಂಗ್ ಅದೇನು ಮಾಡ್ಕೊಂಡಿಲ್ಲ, ಸೊ ಇನ್ನೊಂದು ಫಿಟ್ಟಿಂಗ್ ಅದು ಮಾಡ್ಕೊಂಡು ಹೋಗೈತಿ. ಇದ್ರದ್ದು ಈ ಟಾಪ್ ಜೊತೆಗೆ ಈ ರೀತಿ ವೇಲ್ ಐತಿ ನೋಡ್ರಿ. ಎಷ್ಟು ಚೆನ್ನಾಗೈತಿ ನೋಡ್ತಾ ಇರೋದು. ನಾನು ಈಗ ತರಿಸಿರುವಂತಹ ಡ್ರೆಸ್ ಒಳಗ ಜಾಸ್ತಿ ಇಷ್ಟ ಆಗಿದ್ದು ಅಂತಂದ್ರೆ ಇದ ಡ್ರೆಸ್ ನೋಡಿ. ಅಷ್ಟು ಇಷ್ಟ ಆಗಿದೆ ನನಗ. ಕ್ವಾಲಿಟಿ ಇಷ್ಟ ಆಗಿ ಇದೇ ತರದ್ದು ಸೇಮ್ ಇನ್ನೊಂದ್ ಜೊತೆ ತರಿಸಲಾ ಅಂತೇಳಿ ಅನ್ಸಾಕಂತೈತಿ. ಕಲರ್ ಆಪ್ಷನ್ಸ್ ಬಹಳ ಅದಾವ. ಪಿಂಕ್ ಕಲರು, ಗ್ರೀನ್ ಕಲರು, ಮೆರೂನ್ ಕಲರು, ಆಮೇಲೆ ಪರ್ಪಲ್ ಕಲರು, ಆಮೇಲೆ ನೇವಿ ಬ್ಲೂ ಕಲರು. ಸೊ ಈ ರೀತಿ ಕಲರ್ ಆಪ್ಷನ್ಸ್ ಅದಾವ ಅಂತ ಹೇಳ್ಬೋದು. ಚೆನ್ನಾಗೈತಿ ನೋಡ್ರಿ. ಇದು ಎಲ್ಲಾ ಡ್ರೆಸ್ಗೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಬೇಕು ಅನ್ನೋರು ಬೈ ಮಾಡ್ರಿ. ಅಂಡ್ ನೆಕ್ಸ್ಟ್ ಇದನ್ನು ನೋಡ್ರಿ, ಗೌನ್ ತರ್ಸೀನಿ. ಈ ರೀತಿಯಾಗಿ ಐತಿ. ಹತ್ತರನ್ನು ತೋರ್ಸಾಕತ್ತಿ ನೋಡ್ರಿ. ವರ್ಕ್ ಬಂದು ಈ ರೀತಿ ಐತಿ. ಎಲ್ಬೋವರೆಗೂ ಸ್ಲೀವ್ ಬರ್ತೈತಿ. ಸೊ ಫ್ರಂಟ್ ವಿ ನೆಕ್ ಬರ್ತೈತಿ, ಮತ್ತು ಬ್ಯಾಕ್ ಸೈಡ್ನು ವಿ ನೆಕ್ ಬರ್ತೈತಿ. ಈ ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಫ್ಯಾಬ್ರಿಕ್ ನೋಡ್ರಿ. ಸೊ ಡಬಲ್ ಕಲರ್ ಗೌನ್ ಅಂತ ಹೇಳ್ಬೋದು. ಮ್ಯಾಗ ಮೆರೂನ್ ಕಲರ್ ಬರ್ತೈತಿ, ಕೆಳಗ ವೈನ್ ಕಲರ್ ಅಂತಲ್ಲ. ಸೊ ಆ ರೀತಿಯಾಗಿ ಐತಿ. ಚೆನ್ನಾಗೈತಿ. ಹಿಂಗ ಥ್ರೆಡ್ ಟ್ಯಾಗ್ ಬರ್ತೈತಿ. ಒಂದ್ ಕಡೆ ಥ್ರೆಡ್ ಟ್ಯಾಗ್ ನ ಮಿಸ್ ಆಗಿತ್ತು, ಸೊ ಹಂಗಾಗಿ ಎಕ್ಸ್ಚೇಂಜ್ ಆಗ್ತಿದ್ದೆ. ಸೊ ಇದನ್ನು ಪರವಾಗಿಲ್ಲ. ಲೈನಿಂಗ್ ಒಂದ ನನಗ ಈ ಲಾಂಗ್ ಗೌನ್ ಒಳಗ ಲೈನಿಂಗ್ ಒಂದ ಅಷ್ಟು ಸರಿಯಾಗಿ ಕೊಡಂಗಿಲ್ಲ ನೋಡ್ರಿ. ಅಂಡ್ ಲೈನಿಂಗ್ ಲೆಂತ್ನು ಕೊಡಂಗಿಲ್ಲ. ಕೆಳಗದು ಕುಂದ್ರಾಕ್ ಕಾಲ್ ಮಡ್ಚ್ಕೊಂಡು ಕುಂದ್ರಾಕ್ ಅದು ಆಗಂಗಿಲ್ಲ ನೋಡ್ರಿ. ಸೊ ಅದೊಂದು ಪ್ರಾಬ್ಲಮ್ ಲಾಂಗ್ ಗೌನ್ ಒಳಗ. ಇನ್ನೆಲ್ಲಾ ಚೆನ್ನಾಗೈತಿ. ಸೊ ನೋಡ್ತಾ ಇರ್ಬೋದು ಈ ರೀತಿ ಐತಿ. ಸೊ ಇದ್ರದ್ದು ಪ್ರೈಸ್ ಬಂದು 300 ಸೊ ಇದ್ರದ್ದು ಪ್ರೈಸ್ ಬಂದು 319 ರೂಪಾಯಿ ನೋಡ್ರಿ. ಸೊ 390 ರುಪೀಸ್. ಚೆನ್ನಾಗೈತಿ. ಇದನ್ನು ಇಷ್ಟ ಆಯ್ತು. ಸೊ ಹೆಂಗೈತಿ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಈ ಡ್ರೆಸ್ ನಾನು ವೇರ್ ಮಾಡಿ ಸೈಡ್ ಹಾಕಿರ್ತೀನಿ. ತಂಗಿದೇನು ಮಾಮ್ ಟು ಬಿ ಫಂಕ್ಷನ್ ಮಾಡಿದ್ವಲ್ಲ ಫ್ರೆಂಡ್ಸ್, ಸೊ ಸ್ವಲ್ಪ ನೋಡಕ್ ಅದ ರೀತಿನ ಐತಿ. ಸೇಮ್ ಟು ಸೇಮ್ ಡಿಟ್ಟೋ ಇಲ್ಲ. ಹೆಚ್ಚು ಹೇಳ್ಬೇಕು ಅಂತಂದ್ರೆ ತಂಗಿ ಮಾಮ್ ಟು ಬಿ ಫಂಕ್ಷನ್ ಒಳಗ ತರಿಸಿರುವಂತಹ ಲಾಂಗ್ ಗೌನ್ ನೋಡಿ ಇಷ್ಟಪಟ್ಟು ನಾನು ಈ ಡ್ರೆಸ್ ನ ತರಿಸಿದ್ದು. ಬಟ್ ಸೇಮ್ ಟು ಸೇಮ್ ಸಿಗ್ಲಿಲ್ಲ ನೋಡ್ರಿ. ತಂಗಿ ಅಂತದನ್ನ ಕಟ್ ಮಾಡಿ ಶಾರ್ಟ್ ಫ್ರಾಕ್ ಮಾಡ್ಬಿಟ್ಟಾಳ. ಸೊ ಅದನ್ನ ಈಗ ನೀಟಾಗಿ ಕೊಟ್ಟ ನೋಡ್ರಿ. ಅದನ್ನ ಇಲ್ಲೇ ಐತಿ, ತೋರಿಸ್ತೀನಿ ಬೇಕಿದ್ರೆ ನಿಮ್ಗ ಏನ್ ಡಿಸೈನ್ ಏನೈತಲ್ಲ ಫ್ರೆಂಡ್ಸ್. ಸೊ ಈ ಡಿಸೈನ್ ಸ್ವಲ್ಪ ಚೇಂಜ್ ಬಂದೈತಿ, ಮತ್ತ ಕಲರ್ ವೈಸ್ ಕೂಡ ಸ್ವಲ್ಪ ಚೇಂಜ್ ಐತಿ ಅಂತ ಹೇಳ್ಬೋದು. ಅಂಡ್ ಕ್ವಾಲಿಟಿನೂ ಸೊ ಇದಕ್ಕಿಂತ ಸ್ವಲ್ಪ ಅದು ಚೆನ್ನಾಗೈತಿ. ಸೊ ತಂಗಿ ತರಿಸಿರುವಂತಹ ಲಿಂಕ್ ಒಳಗ ನಾನು ತರಿಸಿದ್ರೆ ಸೇಮ್ ಸಿಕ್ತಿತ್ತು. ಬಟ್ ಅದ ಲಿಂಕ್ ಒಳಗ ನನಗ ಸಿಗ್ಲಿಲ್ಲ ನೋಡ್ರಿ. ಸ್ಟಾಕ್ ಖಾಲಿ ಆಗೈತೆ ಅಂತಂದು ಹೇಳ್ತು. ಸೊ ಹಂಗಾಗಿ ಬೇರೆ ಲಿಂಕ್ ಒಳಗ ತಗೊಂಡೆ. ಸೊ ಬೇರೆ ಲಿಂಕ್ ಒಳಗ ತಗೊಂಡಿರೋದ್ರಿಂದ ಸ್ವಲ್ಪ ಚೇಂಜ್ ಬಂದೈತಿ. ತೋರಿಸ್ತೀನಿ, ತಗೊಂಡ್ಬರ್ತೀನಿ. ಸೊ ನೋಡ್ರಿ ತೋರಿಸ್ತೀನಿ. ಸೊ ಇದು ತಂಗಿ ತಗೊಂಡಿರೋಂಥದ್ದು ಮಾಮ್ ಟು ಬಿ ಫಂಕ್ಷನ್ ಒಳಗ. ಸೊ ಇದು ಈಗ ಲಾಂಗ್ ಗೌನ್ ಹೋಗಿ ಶಾರ್ಟ್ ಗೌನ್ ಆಗೈತಿ, ಶಾರ್ಟ್ ಫ್ರಾಕ್ ಐತಿ. ಸೊ ಇದು ಸ್ವಲ್ಪ ನೋಡ್ರಿ ಕಲರ್ ನೋಡ್ತಾ ಇರ್ಬೋದು, ಮತ್ತು ವರ್ಕ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಆಗೈತಿ ಅಂತೇಳಿ. ಸೊ ಇದು ನೋಡ್ರಿ. ಸೊ ವರ್ಕ್ ಬಂದು ಈ ರೀತಿಯಾಗಿ ಬಂದೈತಿ, ಮತ್ತು ಕಲರ್ ಕೂಡ ಸ್ವಲ್ಪ ಡಾರ್ಕ್ ಮೆರೂನ್ ಬಂದೈತಿ ಇದು. ಅಂಡ್ ಇದು ಒಂದು ಸ್ವಲ್ಪ ಲೈಟ್ ಮೆರೂನ್ ಬಂದೈತಿ. ಸೊ ನೋಡ್ರಿ. ಸೊ ಇದು ಅಷ್ಟು ಡಿಫ್ರೆನ್ಸ್ ಐತಿ. ವರ್ಕ್ ಮತ್ತು ಕಲರ್ನು ಡಿಫ್ರೆನ್ಸ್ ಐತಿ. ಫ್ರಂಟ್ ಬಂದು ವಿ ನೆಕ್ ಬಂದೈತಿ. ಸೊ ಇದಕ್ಕೂ ಫ್ರಂಟ್ ವಿ ನೆಕ್ ಬಂದೈತಿ.
ಬ್ಯಾಕ್ ಸೈಡ್ ವಿ ನೆಕ್ ಬಂದೈತೆ ನೋಡ್ರಿ. ಇದಕ್ಕೆ ಎರಡಕ್ಕೂ ನೆಕ್ ಡಿಸೈನ್ ಬಂದು ಸೇಮ್ ಆಗಿ ಕೊಟ್ಟಾರ. ಬಟ್ ಇದಕ್ಕ ಬ್ಯಾಕ್ ಸೈಡ್ ನೋಡ್ರಿ ರೌಂಡ್ ನೆಕ್ ಕೊಟ್ಟಾರ. ಬ್ಯಾಕ್ ಸೈಡ್ ಥ್ರೆಡ್ ಟ್ಯಾಕ್ ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಾರ ಅಂತಂದು. ಸೊ ಈ ರೀತಿ ಕೊಟ್ಟಾರ. ಸೊ ಇದಕ್ಕ ಅಲ್ಲೇ ಬಟ್ಟೆ ಒಳಗನ ಸ್ಟಿಚ್ ಮಾಡಿದಾರೆ ನೋಡ್ರಿ. ಸೊ ಇಷ್ಟು ಡಿಫ್ರೆನ್ಸ್. ಅಂಡ್ ಕ್ವಾಲಿಟಿ ಎರಡು ಸ್ವಲ್ಪ ಸೇಮ್ ಐತೆ ಅಂತಂದು ಹೇಳ್ಬೋದು. ಕ್ವಾಲಿಟಿ ಸೇಮ್ ಐತಿ, ಅದರ ಕಲರು ಮತ್ತೆ ವರ್ಕ್ ಚೇಂಜ್ ಬಂದೈತೆ ನೋಡ್ರಿ. ಆಮೇಲೆ ನೆಕ್ ಡಿಸೈನ್ ಒಂದ್ ಸ್ವಲ್ಪ ಚೇಂಜ್ ಬಂದೈತ್ರಿ. ಥ್ರೆಡ್ ಟ್ಯಾಗ್ ಒಂದು ಚೇಂಜ್ ಕೊಟ್ಟಾರ. ನಂಗೆ ಡಿಟ್ಟು ಬೇಕಾಗಿತ್ತು ಕಲರು. ಸೊ ನಾನು ಅನ್ವಿತಾ ಇಬ್ರು ಒಂದೇ ಟೈಮ್ಗೆ ವೇರ್ ಮಾಡಿದಾಗ ಚೆನ್ನಾಗಿರ್ತಿತ್ತು. ಡಿಟ್ಟು ಒಂದೇ ಸೇಮ್ ಇದ್ದಿದ್ರ. ಸೊ ನೋಡಿರ್ಲ ಫ್ರೆಂಡ್ಸ್, ಎರಡು ಡ್ರೆಸ್ ಅಲ್ಲೂ ಏನ್ ಡಿಫ್ರೆನ್ಸ್ ಐತಿ ಅಂತೇಳಿ. ಸ್ವಲ್ಪ ಡಾರ್ಕ್ ಐತಿ ನೋಡಕ, ಸ್ವಲ್ಪ ಇದು ಲೈಟ್ ಐತಿ ಡ್ರೆಸ್. ಸೊ ನಾನು ಇಬ್ರು ವೇರ್ ಮಾಡಿದಾಗ ಸೇಮ್ ಟು ಸೇಮ್ ಇರಂಗಿಲ್ಲ, ಸ್ವಲ್ಪ ಚೇಂಜ್ ಇರ್ತೈತಿ. ಸೊ ಈ ಡ್ರೆಸ್ ಪ್ರೈಸ್ ಬಂದು 390 ರೂಪಾಯಿ. ಅಂಡ್ ಈ ಡ್ರೆಸ್ ಪ್ರೈಸ್ ಬಂದು 319. ಅಂಡ್ ಈ ಡ್ರೆಸ್ 488 ರೂಪಾಯಿ. ಅಂಡ್ ನಾನೀಗ ವೇರ್ ಮಾಡಿರುವಂತಹ ಡ್ರೆಸ್ ಬಂದು 365 ರೂಪಾಯಿ ನೋಡ್ರಿ. ಸೊ ನಿಮ್ಗೆ ಇಷ್ಟ ಆದರೂ ನೀವು ಬೈ ಮಾಡಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮೀಶೋ ಒಳಗ ನಾನು ಯಾವ ರೀತಿ ಡ್ರೆಸ್ ನ ಶಾಪಿಂಗ್ ಮಾಡೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿನಿ, ಯಾವ ರೀತಿ ಡ್ರೆಸ್ ಅದಾವ ಅಂತಂದು. ಇಷ್ಟ ಆದರೂ ನೀವು ತಗೋಬಹುದು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ಡೇ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿನಿ. ಇಷ್ಟ ಆಗಿರ್ಬೇಕಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.